ಎರಡು ಕರ್ಕೊಂಬತ್ತೀರ ಥೈಲ್ಯಾಂಡ್ ಕರ್ಕೊಂಬಿಡೋಣ ನಮ್ಗೆ ಹೇಳ್ರು ನನ್ನ ಮಕ್ಕಳ ಒಟ್ನಲ್ಲ. ಅತಿ ಹೆಚ್ಚು ವೀಕ್ಷಣೆಯಿಂದ ಬರ್ತಾ ಇಲ್ಲ. ದಯವಿಟ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋನ ಆದಷ್ಟು ಜಾಸ್ತಿ ಜನ ತಲುಪೋ ರೀತಿ ಮಾಡಿ. ನೋಡಿ, ಇದು ಹಾರ್ಡ್ ರಾಕ್ ಕೆಫೆ. ಅದಕ್ಕಿದ್ದಂಗೆ ಅಲೆ ಹಬ್ಬಿಸ್ತಾರಲ್ಲ, ಯಾಕಂಗೆ ಬಂತು ನಮ್ಮ ಶವರ್ಮ ಬಂತು. ಆದರೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ನಾವು ಆಲ್ರೆಡಿ ಎಮ್ ಜಿ ರೋಡು ಚರ್ಚ್ ಸ್ಟ್ರೀಟ್ ಹಿಂಭಾಗ ಇದ್ದೀವಿ. ಮೆಟ್ರೋ ಇಲ್ಲಪ್ಪ, ಡೈರೆಕ್ಟು ಎಮ್ ಜಿ ರೋಡ್ಗಿಲ್ಲ, ಡೈರೆಕ್ಟ್ ಮೆಟ್ರೋ ಕಬ್ಬನ್ ಪಾರ್ಕಿಗೆ ಇಳಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಇವಾಗ ಎಲ್ಲಿದ್ದೀನಿ ಗೊತ್ತಾ, ತೋರಿಸ್ತೀನಿ ನೋಡಿ. ಹಾರ್ಡ್ ರಾಕ್ ಕೆಫೆ ಬೆಂಗಳೂರು, ಅದ್ರ ಮುಂದೆಗಡೆ ಇದ್ದೀನಿ ನೋಡಿ. ಇದು ಹಾರ್ಡ್ ರಾಕ್ ಕೆಫೆ. ಏನು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲಿಂದ ಬ್ಲಾಕ್ ಬರೇ ಮಾಡಿದ್ದಾರೆ. ಎಲ್ಲೋದ್ರು ನಮ್ಮ ಹುಡುಗರು? ಹಾಂ, ಇಲ್ಲೇ ಅವರೇ. ಹೇಗೆ ಅನ್ನಿಸ್ತಾ ಇದೆ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಂದಿದ್ದೀರಾ? ನಮಗೂ, ನಮ್ಮ ಟೀಮ್ಗೆ, ನಮ್ಮ ವೀಡಿಯೋಗ ಎರಡಕ್ಕೂ ದೊಡ್ಡ ನಮಸ್ಕಾರ. ಬನ್ನಿ ಹೋಗೋಣ. ಏನು ಇಲ್ಲಿಗೆ ಕ್ಯೂ ನಿಂತಿರಂಗ ಅವರಲ್ಲ, ಚೆಕಿಂಗ್ ಬೇರೆ ಮಾಡ್ತಾರೆ. ರೋಡ್ ನೋಡಿ. ಮುಂದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ. ಜಾಗೃತರಾಗಿರ್ಬೇಕು. ಹಾಗೆ ನಿಮ್ಮ ಜೊತೆ ಕರ್ಕೊಂಡ್ಬರುವಂಥ ಚಿಕ್ಕ ಮಕ್ಕಳು, ಹಿರಿಯರು, ಅವರ ಬಗ್ಗೆ ಒಂದು ಗಮನವಿರಲಿ. ಹಾಗೆ ಯಾವುದೇ ಒಂದು ಅನುಮಾನ ಸೃಷ್ಟಿ ಕಾಣೋ ಥರ ಮಾಸ್ಕ್ ಹಾಕೋದು ಅಥವಾ ಕೂಡಿರಿಸು ಕ್ಯಾಪ್ ಹಾಕೊಂಬ ದಯವಿಟ್ಟು ಸಾರ್ವಜನಿಕ ಅವಾಯ್ಡ್ ಮಾಡಬೇಕು. ಹಾಗೇನಾದ್ರು ಕಂಡು ನಮ್ಮ ಹೇಳು, ಎರಡು ಕರ್ಕೊಂಬತ್ತೀರ ಥೈಲ್ಯಾಂಡ್ ಕರ್ಕೊಂಬಿಡೋಣ ನಮ್ಗೆ ಹೇಳ್ರು ನನ್ನ ಮಕ್ಕಳ ಒಟ್ನಲ್ಲಿ ನಮ್ಮ ಬೆಂಗಳೂರಿನ ಇದೆ ಥೈಲ್ಯಾಂಡ್ ಆಗ್ಬಿಟ್ಟೈತಿ ಇವಾಗ. ಒಂದೇ ಕಡೆ ನಿಲ್ಬಾರ್ದು, ದಯವಿಟ್ಟು ಮೂವ್ ಆಗ್ತಿರ್ಬೇಕು. ಏನು ಹೇಳ್ಬೇಕು ನಿಮಗೆ? ಯಾವ ಡಿಕೆನು? ಯಾವ ಡಿಕೆ? ಶಿವಕುಮಾರ್ ವಾಯಿಸ್ತಾರ ಐತೆ ಅಂತ ಯಾವುದೋ ಒಳಗಡೆ ಎಂಟ್ರಿ ಆಗೋಣ. ಸಮಯ ಇವಾಗ 11:15 ಆಗಿದೆ. ಇನ್ನೊಂದು ಅರ್ಧ ಗಂಟೆ ಚರ್ಚಿ ಬಿಸಾಗುತ್ತದೆ. ಅಲ್ಲೋಲ ಕಲ್ಲೋಲ ಆಗೋದಂತೂ ಖಚಿತ, ಉಚಿತ, ನಿಶ್ಚಿತ. ಇವಾಗ ಸದ್ಯಕ್ಕೆ ಏನಾದ್ರು ಒಂದು ಸೈಡ್ ಸಾಕೊಳ್ಳೋಣ ಅಂತ ಬಂದಿದ್ದೀವಿ. ಮೀನ್ಸ್ ನಾನ್ ವೆಜ್ ಅಪ್ಪ. ಸೊ ಇದೊಂದು ರೆಸ್ಟೋರೆಂಟ್ ಬಂದಿದ್ದೀವಿ ತಿನ್ನೋಕ್ಕೆ, ಶವರ್ಮ ರೋಲ್ ತಿನ್ನೋಕ್ಕೆ. ಚರ್ಚ್ ಸ್ಟ್ರೀಟ್ ಕೆಫೆ ರೋಡಲ್ಲೇ ಇರೋದು. ನಾನ್ವೆಜ್ ಆಸೆನ ನಿರಾಸೆ ಮಾಡಿದ್ರು. ಅವನು ವೆಜ್ಜಲ್ಲಿದ್ದಾನೆ ಇವತ್ತು, ಅವನಿಗೆ ಸಿಕ್ಕಿಲ್ಲ. ಇನ್ನು 3 ವಾರ ವೆಜ್ಜಲ್ಲಿದ್ದಾನೆ, ಅದರಿಂದ ಅವನಿಗಿಲ್ಲ. ನಾವಿಲ್ಲಿ ಬಂದು ಶವರ್ಮ ಹೇಳ್ತಾ ಇದ್ದೀವಿ. ಎಷ್ಟು ತಿನ್ನೋಣ ಅಂದರೆ ನಂಗೆ ಯಾಕದು ನೋಡ್ರೆ ತಿನ್ನಕ್ಕೆ ಚಂದು ಮಾತೆ ಬರ್ತಾಯಿಲ್ಲ, ಮಾತಿಲ್ಲ, ಕತೆ ಇಲ್ಲ. ಬಂತು ನಮ್ಮ ಶವರ್ಮ ಬಂತು, ಆದರೆ ಇವನು ಬಿಟ್ಟು ತಿಂತಾ ಇದ್ದೀವಿ. ನನ್ನ ಪರಿಸ್ಥಿತಿನೂ ಹಂಗೆ ಇದೆ. ಹೊಟ್ಟೆ ಮಾತ್ರ ಬಗ ಬಗ ಅಂತ ಹಸಿತಾ ಇದೆ, ಏನೂ ಮಾಡೋಕ್ಕಾಯ್ತಾ ಇಲ್ಲ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ, ಓಕೆನಾ? ನನಗೇನೋ ಸೂಪರ್ ಆಗಿದೆ, ಚೆನ್ನಾಗಿದೆ. ಏನು ಮಾಡ್ತೀಯ, ಹೊಟ್ಟೆ ಹಸಿತಾ ಇದೆ, ಏನು ತಿಂದರೂ ಚೆನ್ನಾಗಿರುತ್ತೆ.
ಇಲ್ಲಿ ನೋಡಿ ಈ ಕೆಫೆಯಲ್ಲಿ ಸ್ಪೆಷಾಲಿಟಿ ಅಂದರೆ ಎಲ್ಲರೂ ಫೋಟೋ ಹಾಕಿ. ಮತ್ತೆ ಏನು ಸಮಾಚಾರ ಮಹೇಶ? ಏನಾದ್ರು ಹೊಸ ವಿಷಯ ಅಣ್ಣ? ಏನಾದ್ರು ಹೇಳ್ತಾ ಇದೆಯಾ? ಯಾಕೆ ಮೌನಂ ಸಮ್ಮತಿ ಲಕ್ಷಣವಾಗಿದೆಯಾ? ಯಾಕೆ ಏನು ಸಮಾಚಾರ? ಜನ ಕಮ್ಮಿ ಇದ್ದಾರೆ ಅದಕ್ಕೆ. ಹೌದಾ? ಎಲ್ಲಿ? ಇಲ್ಲೇ ನೋಡಿ ಜನ ಕಮ್ಮಿ ಇದ್ದಾರೆ. ಜಂಕ್ಷನ್ ಯಾರು ನಿಂತ್ಕೋಬಾರ್ದು. ಓಕೆ, ನಿಂತ್ಕೋಬೇಡಿ, ಯಾರು ಮೂವ್ ಆಗ್ತಾರೆ. ನೀವು ಅಷ್ಟೇ ವಿಡಿಯೋ ನೋಡ್ತಾರೆ, ಮೂವ್ ಆಗ್ಬಿಡಿ. ಹಾಗೆ ಯಾವುದೇ ನನ್ನ ವಿಡಿಯೋನೇ ಸ್ಕಿಪ್ ಮಾಡಿಬಿಟ್ಟಿರ ಆಮೇಲೆ ತೋರಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತೆ ದಯವಿಟ್ಟು ಅಸಭ್ಯವಾಗಿ ವರ್ತಿಸೋದು. ಅಯ್ಯೋ ಅಸಭ್ಯವಾಗಿ. ಆರ್ಕೇಡ್ ಆಫ್ ಬೌಲಿಂಗ್ ಸ್ಪೋರ್ಟ್ಸ್ ಬಾರ್ ಎಲ್ಲೋದ್ರು ಇಲ್ಲಿ ನೋಡಲ್ಲಿ ಎ ಸಿಗಳ್ದು. ಓಹೋ, ಅಲ್ಲಿ ನೋಡಲ್ಲಿ ನ್ಯೂಸ್ ಚಾನಲ್ಲು. ಯಾವ ಚಾನಲ್ ನೋಡ್ರು ಇದಕ್ಕೂ ನ್ಯೂಸ್ ಚಾನಲ್ ಅವರು ಕಾಯ್ಕೊಂಡು ಕೂತಿದ್ದಾರೆ. ಜೈ ಅಂದ್ಬಿಡೋದು ಅವ್ರಿಗೆ ಯಾವ ಚಾನಲ್ ಅಂತ ಹೇಳೋದು. ಅದಕ್ಕಿದ್ದಂಗೆ ಅಲೆ ಹಬ್ಬಿಸ್ತಾರಲ್ಲ, ಯಾಕಂಗೆ? ಟೈಮ್ ಆಯಿತು ಅಂತ. ಎಲ್ಲಿ ಟೈಮ್? ಇನ್ನು 11:15. ನೋಡಿ ಹೆಂಗಿದೆ, ಸುಮ್ಮನೆ ಪಾದಯಾತ್ರೆ ಮಾಡೋದು ಅಷ್ಟೇ. ಇಲ್ಲಿ ಈ ಪಾದಯಾತ್ರೆ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ನಾವು ಪ್ರತಿ ವರ್ಷ ನೋಡಿದ್ದೀನಿ. ಈ ಸಲ ಕವರೇಜ್, ಎಕ್ಸ್ಕ್ಲೂಸಿವ್ ಆಗಿ ಕವರೇಜ್ ಮಾಡೋಣ ಅಂತ. ಕ್ರೌಡ್ ನೋಡಿ ಇಲ್ಲಿವರೆಗೂ. ಆಗ್ತಾ ಇದೆ ಮೈ. ಫೋರಂ PVR
ಅಂತ ಕೊಟ್ಟಿದ್ದಾರೆ. ಎಗರ್ಬಿಟ್ಟು ಅದು ಜೋಶಲ್ಲಿ ಏನೋ ಬಂದ್ಬಿಟ್ವಿ, ಸೆಲೆಬ್ರೇಷನ್ ಆಯಿತು, ಎಲ್ಲ ಆಯಿತು, ಹೊಡ್ತಾ ಇದ್ದೀವಿ. ಆದರೆ ಊಟ ಮಾಡದೆ ಬಂದಿದ್ದೀವಿ, ಎಲ್ಲೂ ರೆಸ್ಟೋರೆಂಟ್ ಸಿಗಲಿಲ್ಲ. ಇದೇ ಸಮಸ್ಯೆ. ಇವಾಗ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ, ಎಲ್ಲೂ ರೆಸ್ಟೋರೆಂಟ್ ಸಿಗ್ತಾ ಇಲ್ಲ. ರೋಡ್ ಸೈಡ್ ಕಡಲೆ ಬೀಜ ಮಾರ್ತಾವ್ರೆ, ಐಸ್ ಕ್ರೀಮ್ ಮಾರ್ತಾವ್ರೆ, ಜೋಳ ಮಾರ್ತಾವ್ರೆ. ರೆಡಿಕ್ಯುಲಸ್ ಆಗ್ಬಿಟ್ಟು ಹಿಂಗೆ ಆಡೋದಕ್ಕೆ ಕೊಡೋದು ಅಂತ ಪೊಲೀಸರು ಪಟ 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 ಅಂತ. ಮಧ್ಯರಾತ್ರಿ ಊಟ ಮಾಡಿ ಫೈನಲಿ ಊಟನ ಹುಡ್ಕೊಂಡು KSRTC ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿ ಇರುತ್ತೆ ಅಂತ ಮುಂಚೆ ಗೊತ್ತಿತ್ತು ನಮಗೆ. ಆ್ಯಕ್ಚುಲಿ ಅಲ್ಲಿಗೆ ಬಂದಿವಿ. ಇಲ್ಲ ಬಂದು ಇದು 24 hours ಇರುತ್ತೆ. ಬಟ್ ಇವತ್ತು ಏನು ಕತೆ ಅಂತ ಗೊತ್ತಿಲ್ಲ. ತೆಗ್ದಿದೆ ಸದ್ಯಕ್ಕೆ. ಬಟ್ ರೈಸ್ ಏನಾರು ಐಟಮ್ ಇದೆಯಾ ನೋಡೋಣ. ಅಲ್ಲಿ ಸಿಕ್ತು ಬಿಸಿ ಬಿಸಿ ರೈಸ್ ಬಾತ್. ಮಗ ಆ ಕಡೆನೇ ಕೂತ್ಕೊಳ್ಳೋ ನೀನು. ಮಾಡಿ ಮೆಟ್ರೋ ಹತ್ರ ನಡೆ ಮಾಡಿದ್ದೀವಿ. 2 ಗಂಟೆ ಇವಾಗ ಕರೆಕ್ಟಾಗಿ ಮೆಟ್ರೋಗೆ ಬಂದಿದ್ವಿ. ಫೈನಲಿ ಇವಾಗ ನಮ್ಮ ಏರಿಯಾಗೆ ನಾವು ಬಂದ್ವಿ, ಮೆಟ್ರೋಯಿಂದ ತಲುಪಿದ್ದೀವಿ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಈ ಥರ ಏನಾದರೂ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ನ್ಯೂ ಇಯರ್ ದಿನ ಹೋಗಿ ಈ ಥರ ಮಧ್ಯರಾತ್ರಿ ಬಂದಿರೋದು ಏನಾದ್ರು ಉಂಟಾ ಏನು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮಗೆ ನೀಡಿ. ಅತಿ ಹೆಚ್ಚು ವೀಕ್ಷಣೆಯಿಂದ ಬರ್ತಾಯಿಲ್ಲ. ದಯವಿಟ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ವೀಡಿಯೋನ ಆದಷ್ಟು ಜಾಸ್ತಿ ಜನ ತಲುಪೋ ರೀತಿ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಸಿಗ್ತೀನಿ ಇದೇ ಥರ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.